ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಎಂಕರೇಜ್ ಇಂಡಿಯಾ ಎಸ್. ಈ ಒಂದು ವಿಡಿಯೋಲ್ಲಿ ನಾನು KMF ಶಿಮುಲ್ನ ಎಕ್ಸಾಮ್ ಡೇಟ್ಸ್ ಯಾವಾಗ ಆಗ್ಬೋದು ಎಕ್ಸಾಮ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ನಾವು ಎಷ್ಟೊಂದೆಲ್ಲ ಕಲೆಕ್ಟ್ ಮಾಡಿದ್ದೀವಿ, ಸುಮಾರು ಅಫಿಷಿಯಲ್ಸ್ಗೆ ಮಾತನಾಡಿ, ಹಾಗೂ ಈ ನಡುವೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರದಿಂದ ಏನು ಒಂದು ಹೊಸ ಸೂಚನೆ ಬಂದಿತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತಾ, ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಏನೆಲ್ಲ ಸದನದಲ್ಲಿ ಡಿಸ್ಕಷನ್ ಆಯಿತು, ಅದರ ಇಂಪ್ಯಾಕ್ಟ್ಸ್ ಏನಾದರೂ ಈ ಒಂದು KMF ಶಿಮುಲ್ನ ರೆಕ್ರೂಟ್ಮೆಂಟ್ ಮೇಲೆ ಬೀಳುತ್ತಾ, ಎಕ್ಸಾಮ್ ಯಾವಾಗ ಆಗಬಹುದು, ಏನಾದರೂ ಇಂಟರ್ನಲ್ ರಿಸರ್ವೇಷನ್ ಇಂದ ಇದ್ರ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ, ಈ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಅಥವಾ ಮರು ಅಧಿಸೂಚನೆ ಆಗುತ್ತಾ, ಅದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಡಿಸ್ಕಷನ್ ಮಾಡೋಣ. ಮತ್ತೆ ಮುಂಬರುವ ನಮ್ಮ ವಿಡಿಯೋಗಳಲ್ಲಿ KMF ನ ಯಾವ್ದೆಲ್ಲ ಇನ್ನ ಹೊಸ ರೆಕ್ರೂಟ್ಮೆಂಟ್ಸ್ ಆಗಬಹುದು, ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಪ್ರಿಪರೇಷನ್, ಹೊಸ ಎಕ್ಸಾಮ್ ಯಾವ್ದಾದ್ರು ಬರುತ್ತಾ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಮತ್ತೆ ನೀವು ಈ ಒಂದು ಎಕ್ಸಾಮ್ನ ಪ್ರಿಪರೇಷನ್ ಹೇಗೆ ಮಾಡಬೇಕು ಅದ್ರ ಬಗ್ಗೆನೂ ಮುಂಬರುವ ವಿಡಿಯೋಸ್ಗಳಲ್ಲಿ ಮಾಹಿತಿ ಕೊಡ್ತೀನಿ. ಸೊ ನಾವು ಈ ದಿನ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಂದ್ರೆ KMF ಶಿಮುಲ್ ಈ ಒಂದು 194 ಪೋಸ್ಟ್ಗಳು ಏನು ನಿಮ್ ಕಾಲ್ಫಾರ್ಮ್ ಆಗಿದೆ, 194 ಪೋಸ್ಟ್ಗಳು ನೀವು ಇಲ್ಲಿ ನೋಡಬಹುದು. ಇದು 2023ರಲ್ಲಿ ಕಾಲ್ಫಾರ್ಮ್ ಆಗಿತ್ತು. ಆದರೆ ಸುಮಾರು ಕಾರಣಗಳಿಂದ ಅದೊಂದು ರೆಕ್ರೂಟ್ಮೆಂಟ್ ಕ್ಯಾನ್ಸಲ್ ಆಯಿತು. ಮತ್ತೆ ಅದೇ ರೆಕ್ರೂಟ್ಮೆಂಟ್ ಅಷ್ಟೊಂದೇ ವೇಕೆನ್ಸೀಸ್ ಇರುವ ಪೋಸ್ಟ್ಗಳು ಇರುವ ಒಂದು ಹೊಸ ಅಧಿಸೂಚನೆ ಮಾಡಿದ್ರು 28 ಆಗಸ್ಟ್ 2025ರಲ್ಲಿ. ಮತ್ತೆ ಸುಮಾರು ಅದರ್ ರೀಸನ್ಸ್ ಇಂದ ಇದೊಂದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡೋದಿಕ್ಕೆ ಒಂದು ತಿಂಗಳು ಸಮಯ ಸಹ ಕೊಟ್ಟಿದ್ದರು. ಅದಾದ ಮೇಲೆ ಫ್ಯೂ ಆಫ್ ದ ರೀಸನ್ಸ್ ಇಂದ ಇದನ್ನ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರು. ಅವಾಗ ಪೋಸ್ಟ್ಪೋನ್ ಮಾಡಿ ಮರು ಅಧಿಸೂಚನೆ ಮಾಡಿದ್ರು. ಯಾವಾಗಕ್ಕೆ ಅಂತ ಹೇಳಿದ್ರೆ 14 ನವೆಂಬರ್ 2025ರಲ್ಲಿ ಮರು ಅಧಿಸೂಚನೆ ಮಾಡಿದ್ರು. ಅವಾಗ ಸಹ ಒಂದು ತಿಂಗಳು ನೀವು ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ನಿಮಗೆ ಕಾಲಾವಕಾಶ ಕೊಟ್ಟಿದ್ದರು. ಯಾವಾಗಿಂದ ಅಂದ್ರೆ 14 ನವೆಂಬರ್ 2025ರಿಂದ 14 ಡಿಸೆಂಬರ್ 2025ರವರೆಗೆ. ಸೊ ಇದಾದ ಮೇಲೆ ಎಲ್ಲರೂ ಸುಮಾರು ಜನ ಫಸ್ಟ್ 2025 ಆಗಸ್ಟ್ ಅಲ್ಲೂ ಅಪ್ಲೈ ಮಾಡಿದ್ರಿ, ಮತ್ತೆ ನವೆಂಬರ್ ಅಲ್ಲೂ ಅಪ್ಲೈ ಮಾಡಿದಿರಿ. ಸೊ ಈ ಎರಡು ಟೈಮಲ್ಲಿ ಯಾರೆಲ್ಲ ಅಪ್ಲೈ ಮಾಡಿದಿರಿ ಎಲ್ಲರೂ ಎಕ್ಸಾಮ್ಗೆ ಎಲಿಜಿಬಲ್ ಇರ್ತೀರಿ. ಫಸ್ಟ್ ಆಫ್ ಆಲ್ ದಿಸ್ ಪಾಯಿಂಟ್ ಐ ವಾಂಟ್ ಟು ಕ್ಲಾರಿಫೈ ಯು ಪೀಪಲ್. ಮತ್ತೆ ಅದಾದ ಮೇಲೆ ಇಷ್ಟೊಂದು ದಿವಸಗಳಾಗಿದ್ರೂ ಏಕೆ ಎಕ್ಸಾಮ್ ಡಿಲೇ ಆಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಗೌರ್ಮೆಂಟ್ ಕಡೆಯಿಂದ ಸುಮಾರು 56,000 ಪೋಸ್ಟ್ಗಳು ವೇಕೆನ್ಸೀಸ್ ಇದಾವೆ. ಅದನ್ನ ಈ ಒಂದು ವರ್ಷದಲ್ಲಿ ಫಿಲಪ್ ಮಾಡ್ತೀವಿ ಅಂತ ಸರ್ಕಾರ ನಮಗೆ ಹೇಳಿದೆ. ಸೊ ಆದ್ದರಿಂದ ಆನ್ ದಟ್ ಲೈನ್ಸ್ ನಾವು ಈ ಒಂದು KMF ಶಿಮುಲ್ ಎಕ್ಸಾಮ್ ನೋಡಿದಾಗ ಏನು ಇಂಟರ್ನಲ್ ರಿಸರ್ವೇಷನ್ ಪ್ರಕಾರ ಮೊನ್ನೆ ಏನು ಇಂಟರ್ನಲ್ ರಿಸರ್ವೇಷನ್ ಅಲ್ಲಿ ಡಿಸೈಡ್ ಆಯಿತು, SC/ST ಕಮ್ಯುನಿಟಿಗೆ ಸರ್ಟೈನ್ ಪೋಸ್ಟ್ಸ್ ರಿಸರ್ವೇಷನ್ ಕೊಡಬೇಕು ಅಂತ. SC ರೈಟ್ಗೆ 5.25%, SC ಲೆಫ್ಟ್ಗೆ 5.25%, ಮತ್ತೆ ಸ್ಪರ್ಶ ಕಮ್ಯುನಿಟಿಗೆ 4.5%. ಇದೆಲ್ಲ ಏನು SC ಕಮ್ಯುನಿಟಿಗೆ 17% ಇದ್ದ ರಿಸರ್ವೇಷನ್ ಅನ್ನ 15%ಗೆ ಇಳಿಕೆ ಮಾಡಿದ್ದಾರೆ. ಸೊ ಆದ್ದರಿಂದ ನಮ್ಮ KMF ಶಿಮುಲ್ ಎಕ್ಸಾಮ್ನ ನೋಟಿಫಿಕೇಶನ್ ಸಹ 17% ಮೇಲೆ ಆಗಿರೋದ್ರಿಂದ ಇದನ್ನ ಮತ್ತೆ 15%ಗೆ ಇಳಿಕೆ ಮಾಡಿ ಮರು ಅಧಿಸೂಚನೆ ಮಾಡುವ ಸಾಧ್ಯತೆಗಳು ಇದಾವೆ. ಎಕ್ಸಾಮ್ ಮುಂದೆ ಹೋಗುವ ಸಾಧ್ಯತೆಗಳು ಸಹ ಇದಾವೆ. ಸೊ ಸರ್, ಎಕ್ಸಾಮ್ ಮುಂದೆ ಹೋದರೆ ಏನೆಲ್ಲ ಚೇಂಜಸ್ ಆಗಬಹುದು ಅಂತ ಹೇಳಿದ್ರೆ, ಒಂದು, ಮತ್ತೆ ಇಲ್ಲಿಂದ ಹೊಸ ಯಾರಾದ್ರೂ ಹೊಸದಾಗಿ ಅಪ್ಲೈ ಮಾಡಕ್ಕೆ ಸಿದ್ಧರಾಗಿದ್ದೀರಿ, ಯಾರೆಲ್ಲ ಈ ಒಂದು ನೋಟಿಫಿಕೇಶನ್ ಬಂದಾಗ ಗೊತ್ತಿಲ್ಲದೆ ಅಪ್ಲೈ ಮಾಡಿಲ್ಲ, ಅವ್ರಿಗೆಲ್ರಿಗೂ ಒಂದು ಅವಕಾಶನೇ ಅಂತ ಹೇಳ್ಬೋದು. ಹೊಸದಾಗಿ ನಿಮ್ಗೆ ಅಪ್ಲೈ ಮಾಡೋದಿಕ್ಕೆ ಚಾನ್ಸಸ್ ಕೊಡಬಹುದು. ಹೊಸ ರೋಸ್ಟರ್ ಮಾಡಿ, ಹೊಸ ರೋಸ್ಟರ್ ಅಲ್ಲಿ SC/ST ಅವರಿಗೆ 17% ಇದ್ದಿದ್ದನ್ನು 15% ಮಾಡಿ ಒಂದು ಹೊಸ ರೋಸ್ಟರ್ ಮಾಡಿ ಮತ್ತೆ ಅಧಿಸೂಚನೆ ಮಾಡಬಹುದು. ಅಧಿಸೂಚನೆ ಮಾಡಿದಾಗ ನಿಮ್ಗೆ 15 ದಿವಸಗಳಿಂದ 30 ದಿವಸಗಳವರೆಗೆ ಒಂದು ಕಾಲಾವಕಾಶ ಕೊಡಬಹುದು. ನೀವು ವಿತ್ ನ್ಯೂ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಫ್ SC ಕಮ್ಯುನಿಟಿ ಅದನ್ನ ಯೂಸ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಕ್ಕೆ ನಿಮ್ಗೆ ಇನ್ನೊಂದು ಅವಕಾಶ ಕೊಡಬಹುದು. ಇದೆಲ್ಲ ಅವಕಾಶ ಕೊಟ್ರೆ ತುಂಬಾ ಏನಾದ್ರು ಡಿಲೇ ಆಗುತ್ತಾ ಎಕ್ಸಾಮ್ಗೆ ಅಂತ ಹೇಳಿದ್ರೆ ಖಂಡಿತ ರಾಂಗ್. ನಿಮ್ಮ ಎಕ್ಸಾಮು ಜೂನ್ ಅಥವಾ ಜುಲೈ, ಹಾರ್ಡ್ಲಿ ಒಂದು 2 to 3 months ಡಿಲೇ ಆಗ್ಬೋದೇ ಹೊರತು ಇದಕ್ಕನ್ನ ಜಾಸ್ತಿ ಆಗೋದಿಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಯಾರೆಲ್ಲ ಈ ಒಂದು ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಿ ಅವ್ರು ಇವಾಗಿಂದಾನೇ ನಿಮ್ಮ ಪ್ರಿಪರೇಷನ್ ಅನ್ನ ಚುರುಕುಗೊಳಿಸ್ಕೋಬೇಕು. ಏಕೆಂದ್ರೆ ನಿಮಗೆ ಜಾಸ್ತಿ ಸಮಯ ಇಲ್ಲ. ಎಕ್ಸಾಮ್ ಏನಾದ್ರು ಆದ್ರೂನು ನಿಮಗೆ ಜೂನಲ್ಲಿ ಆಗುವ ಸಾಧ್ಯತೆಗಳಿದಾವೆ. ಇದನ್ನ ಖುದ್ದು ನಮ್ಮ ಜೊತೆ ಕಾಂಟ್ಯಾಕ್ಟ್ ಅಲ್ಲಿರುವ KMF ಅಫಿಷಿಯಲ್ಸ್ ಹೇಳಿದ್ದಾರೆ. ಮತ್ತೆ ಅಕಸ್ಮಾತ್ ಆ ಡೇಟ್ಸ್ಗೆ ಏನಾದ್ರು ಆಗಿಲ್ಲ ಅಂತ ಹೇಳಿದ್ರೆ
ನಿಮಗೆ ಈ ಒಂದು ಇಂಟರ್ನಲ್ ರಿಸರ್ವೇಷನ್ ಅಪ್ಲೈ ಮಾಡಿ ಹೊಸದಾಗಿ ಅಧಿಸೂಚನೆ ಮಾಡಿದ್ರು 2 to 3 ಮಂತ್ಸ್ ಅಲ್ಲಿ ನಿಮ್ಮ ಎಕ್ಸಾಮ್ ಆಗುತ್ತೆ. ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಸೊ ನಾವು ಇನ್ನೊಂದೇನೆಂದ್ರೆ, ನಿಮಗೆ ನಮ್ಮ ಮುಂಬರುವ ವಿಡಿಯೋ ಅಲ್ಲಿ ಈ ಒಂದು 2 ಮಂತ್ಸ್ ಅನ್ನ ನೀವು ಹೇಗೆ ಸದುಪಯೋಗ ಮಾಡ್ಕೊಂಡು ಹೇಗೆ ಪ್ರಿಪರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ವಿತ್ ಅಥಾಂಟಿಕೇಟ್ ಸೋರ್ಸಸ್. ನಿಮಗೆ ಬೇಕಾಗಿರೋ ಸೋರ್ಸಸ್ ಅನ್ನ ಹಿಡ್ಕೊಂಡು ನಿಮ್ಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ನಿಮಗೆ ಏನು ನಮ್ಮ ಕಡೆಯಿಂದ KMF ಕ್ರ್ಯಾಶ್ ಕೋರ್ಸ್ ಏನು ಮಾಡ್ತಿದ್ದೀವಿ ಎಂಕರೇಜ್ ಇಂಡಿಯಾ IAS ಕಡೆಯಿಂದ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಈ ಒಂದು ಕ್ರ್ಯಾಶ್ ಕೋರ್ಸ್ ನಿಮಗೆ ಒಂದು 2 to 3 ಮಂತ್ಸ್, ಎಕ್ಸಾಮ್ ಏನಾದರೂ ಮುಂದೆ ಹೋದರೆ ಒಂದು 3.5 ಮಂತ್ಸ್ ನಾವು ಕ್ರ್ಯಾಶ್ ಕೋರ್ಸ್ ಮಾಡ್ತೀವಿ. ಇದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟು ಇನ್ಕ್ಲೂಡೆಡ್ ಇರುತ್ತೆ. ನಿಮಗೆ ಏನು ಕನ್ನಡ, ಇಂಗ್ಲಿಷ್ ಆಗಿರ್ಬೋದು, ಅದಾದ ಮೇಲೆ ಸಂವಿಧಾನ, ಜನರಲ್ ನಾಲೆಡ್ಜ್ ಆಗಿರ್ಬೋದು, ಅದಾದ ಮೇಲೆ KMF ಕೋಆಪರೇಟಿವ್ಸ್ ಆಗ್ಬೋದು. ಈ ಒಂದು 6 ಸಬ್ಜೆಕ್ಟ್ಸನ್ನು ಕವರ್ ಮಾಡ್ತೀವಿ. ಲೈವ್ ಕ್ಲಾಸಸ್ ಇರ್ತದೆ, ಅದರ ರೆಕಾರ್ಡಿಂಗ್ ವಿಡಿಯೋಸ್ ಕೊಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ, ಟೆಸ್ಟ್ ಸೀರೀಸ್ ಕೊಡ್ತೀವಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನಮ್ಮ ಆಫೀಸ್ ನಂಬರ್ಗೆ, ಅಂದರೆ ಇಲ್ಲೊಂದು ಆಫೀಸ್ ನಂಬರ್ ಇದೆ ನಮ್ಮದು 9611621195. ಈ ನಂಬರ್ಗೆ ಫೋನ್ ಮಾಡಿ ನೀವು ಈ ಒಂದು ಕೋರ್ಸ್ನ ಅದರ ಡೀಟೇಲ್ಸ್ ಎಲ್ಲ ತಿಳ್ಕೊಬಹುದು. ಮತ್ತೆ ಇನ್ನ ಮುಂಬರುವ ನಮ್ಮ ವಿಡಿಯೋಸಲ್ಲಿ KMFನ ಹೊಸ ಅಧಿಸೂಚನೆಗಳು ಯಾವ್ದ್ಯಾವ್ದೆಲ್ಲ ಆಗ್ತವೆ, ಇದ್ರ ಬಗ್ಗೆ KMF ಹೈ ಲೆವೆಲ್ ಅಥಾರಿಟೀಸ್ ಜೊತೆ ನಾವು ಮಾತಾಡಿ ಒಂದು ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ಯಾವೆಲ್ಲ ಯೂನಿಯನ್ಸ್ ಇಂದ ಹೊಸ ಅಧಿಸೂಚನೆಗಳು ಆಗಬಹುದು ಈ ವರ್ಷದಲ್ಲಿ, ಹಾಗೂ ಎಷ್ಟೊಂದು ಪೋಸ್ಟ್ಗಳಿದ್ದಾವೆ ಇರಬಹುದು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀವಿ. ಸೊ ಈ ಒಂದು ವಿಡಿಯೋ ನಾನು ಹೇಳ್ತಾ, ಈ ಒಂದು ವಿಡಿಯೋ ಇಷ್ಟೊಂದೆಲ್ಲ ಮಾಹಿತಿ ಕೊಡ್ತಾ ಈ ಒಂದು ವಿಡಿಯೋ ಮುಗಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿ ನೋಡಿ, ನಿಮಗೆ ಓವರ್ ಆಲ್ ಕನ್ಕ್ಲೂಷನ್ಗೆ ಬಂದಾಗ ಇನ್ನೊಂದು 2 to 3 ಮಂತ್ಸ್ ಅಲ್ಲಿ ನಿಮಗೆ 100% KMF ಶಿಮುಲ್ನ ಎಕ್ಸಾಮ್ ಆಗುತ್ತೆ. ಇದರಲ್ಲಿ 2 ಸಾಧ್ಯತೆಗಳಿದಾವೆ. ಒಂದು, ವಿತೌಟ್ ಎನಿ ಚೇಂಜಸ್ ಅದೇ ರೋಸ್ಟರ್ ಮೇಲೆ ಎಕ್ಸಾಮ್ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಏನು ರಿಸರ್ವೇಷನ್ ಇದೆ SC ಅವರಿಗೆ ಒಂದು ಹೊಸ ಸರ್ಟಿಫಿಕೇಟ್ಸ್ ಅವ್ರು ಪ್ರೊಡ್ಯೂಸ್ ಮಾಡಬೇಕು, ABC ಅಂತ. ಅದನ್ನು ಪ್ರೊಡ್ಯೂಸ್ ಮಾಡಿ ಹೊಸದಾಗಿ ಅಪ್ಲೈ ಮಾಡಕ್ಕೆ ಚಾನ್ಸಸ್ ಕೊಟ್ಟಾಗ ಒಂದು 15 ರಿಂದ 30 ದಿವಸಗಳು ಮುಂದೆ ಹೋಗುತ್ತೆ ಎಕ್ಸಾಮ್, ಹೊರತು ಇನ್ನೇನು ಚೇಂಜಸ್ ಆಗೋದಿಲ್ಲ. ಸೊ ಫೈನಲಿ ಎಕ್ಸಾಮ್ ವಿಲ್ ಬಿ ಕಂಡಕ್ಟಿಂಗ್ ವಿತಿನ್ 2 to 3 ಮಂತ್ಸ್ ಅಂತ ಹೇಳ್ತೀನಿ. ಮತ್ತೆ ಈ ಒಂದು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ, KMFನ ಮುಂಬರುವ ಏನಾದರೂ ಮಾಹಿತಿ ನಿಮ್ಗೆ ಏನಾದರೂ ಅತಿ ಶೀಘ್ರ ಹಾಗೂ ಅತಿ ಬೇಗ ಏನಾದರೂ ಬೇಕಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೂ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಆದಷ್ಟು ಬೇಗ ಈ ಒಂದು ವಿಡಿಯೋ ನಿಮಗೆ ತಲುಪುತ್ತೆ, ನಮ್ಮ ಮುಂಬರುವ ವಿಡಿಯೋಸ್ ಸಹ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದಗಳು.